ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಕತೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಸಮುದ್ರವಾದ ಪೆಸಿಫಿಕ್ ಮಹಾಸಾಗರದಲ್ಲಿ ಬರೋಬ್ಬರಿ 439 ದಿನಗಳ ಕಾಲ ಸಾವಿನ ಸುಳಿಯಲ್ಲಿ ಬದುಕಿ ಹೊರಬಂದವನ ಕತೆ. ಸುಮಾರು 14 ತಿಂಗಳ ನಂತರ ಆತ ಸಮುದ್ರದಿಂದ ಬದುಕಿ ಹೊರಬಂದಿದ್ದ. ಆದರೆ ಬಂದ ಕೂಡಲೇ ಅವನನ್ನ ಜೈಲಿಗೆ ಹಾಕಲಾಯಿತು. ಅಷ್ಟಕ್ಕೂ ಕಡಲಿನ ಜೊತೆ ಹೋರಾಡಿದ ಆ ವೀರ ಯಾರು, ಆತನನ್ನ ಯಾಕೆ ಜೈಲಿಗೆ ಹಾಕಲಾಯಿತು, ಈ ಎಲ್ಲ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪೆಸಿಫಿಕ್ ಮಹಾಸಾಗರದ ಹೆಸರು ಕೇಳಿದ್ರೆ ಎಲ್ಲರಿಗೂ ಅತೀವ ಭಯ, ಹೆದರಿಕೆ ಆಗುವುದು ಸಹಜ. ಪೆಸಿಫಿಕ್ ಮಹಾಸಾಗರ ನಾವು ಊಹೆ ಮಾಡಿದಕ್ಕಿಂತಲೂ ತುಂಬಾ ದೊಡ್ಡದಾಗಿ ವಿಶಾಲವಾಗಿದೆ. ಈ ಭೂಮಿಯ ಮೇಲೆ ಸುಮಾರು 5 ಮಹಾಸಾಗರಗಳಿದೆ. ಈ 5 ಮಹಾಸಾಗರಗಳಲ್ಲಿ ಪೆಸಿಫಿಕ್ ಮಹಾಸಾಗರವೇ ತುಂಬಾ ದೊಡ್ಡದು. ಈ ಪೆಸಿಫಿಕ್ ಮಹಾಸಾಗರ ಒಂದೇ ಸುಮಾರು 155 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಿಂದ ಕೂಡಿದೆ. ನಿಮ್ಗೆ ಆಶ್ಚರ್ಯವಾಗುವ ವಿಷಯವೇನು ಗೊತ್ತಾ? ಈ ಪ್ರಪಂಚದಲ್ಲಿನ ಎಲ್ಲಾ ಭೂಭಾಗ ಅಂದ್ರೆ ಎಲ್ಲಾ ದೇಶಗಳ ಒಟ್ಟು ವಿಸ್ತೀರ್ಣ ಕೇವಲ 148 ಬಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಅಂದ್ರೆ ಮಿಕ್ಕಿರುವ 4 ಮಹಾಸಾಗರಗಳನ್ನ ಪಕ್ಕದಲ್ಲಿ ಇಟ್ಟರೂ ಕೇವಲ ಪೆಸಿಫಿಕ್ ಮಹಾಸಾಗರವೇ ಈ ಪ್ರಪಂಚದ ಮೇಲೆ ಇರುವ ಭೂಭಾಗಕ್ಕಿಂತಲೂ ದೊಡ್ಡದು. ಇದರ ಆಧಾರದ ಮೇಲೆ ನೀವು ಪೆಸಿಫಿಕ್ ಮಹಾಸಾಗರ ಎಷ್ಟು ದೊಡ್ಡದಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಈ ಪೆಸಿಫಿಕ್ ಮಹಾಸಾಗರದಲ್ಲಿ ತುಂಬಾ ಐಲ್ಯಾಂಡ್ ಅಥವಾ ದ್ವೀಪಗಳಿದೆ. ಆದರೆ ನೀವು ಮ್ಯಾಪ್ನಲ್ಲಿ ನೋಡಿದ್ರೆ ಈ ದ್ವೀಪಗಳು ಸಣ್ಣ ಸಣ್ಣ ಬಿಂದುಗಳು ಅಥವಾ ಡಾಟ್ ರೀತಿಯಲ್ಲಿ ಕಾಣುತ್ತವೆ. ಈ ಮಹಾಸಾಗರದಲ್ಲಿರುವ ಅನೇಕ ದ್ವೀಪಗಳಿಗೆ ಮನುಷ್ಯರು ಇನ್ನೂ ಕೂಡ ಹೋಗಿಲ್ಲ. ಮಾನವನೇ ಹೋಗಿಲ್ಲ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಅದೆಷ್ಟು ಭಯಾನಕ ಸಾಗರ ಇದಾಗಿರಬಹುದು ಎಂದು. ನೇರವಾಗಿ ಹೇಳೋದಾದ್ರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಯಾರಾದರೂ ತಪ್ಪಿಸಿಕೊಂಡ್ರೆ ಅವರು ಮತ್ತೆ ಸಿಗೋದು ಅಸಾಧ್ಯವೇ. ಆದರೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ನೈಜ ಘಟನೆಯ ಬಗ್ಗೆ ನೋಡುತ್ತೀರಿ. ಅದರಲ್ಲಿಯೂ ಆತ ಈ ಪೆಸಿಫಿಕ್ ಮಹಾಸಾಗರದಲ್ಲಿ 10 ಅಲ್ಲ 20 ಅಲ್ಲ, ಬರೋಬ್ಬರಿ 439 ದಿನಗಳು ಹೋರಾಟ ನಡೆಸಿದ್ದ. ಅವನಿಗೆ ತಿಳಿಯದೇನೆ ಆತ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನೇ ಸೃಷ್ಟಿಸಿದ್ದ. ಆ ರೆಕಾರ್ಡ್ ಅನ್ನ ಯಾರು ಕೂಡ ಕನಸಿನಲ್ಲೂ ಬ್ರೇಕ್ ಮಾಡಬೇಕು ಅಂದುಕೊಳ್ಳೋದಿಲ್ಲ. ವೀಕ್ಷಕರೇ, ಸಮುದ್ರದಲ್ಲಿ ಒಬ್ಬಂಟಿಯಾಗಿ ಹೆಚ್ಚು ದಿನ ಬದುಕಿದ ವ್ಯಕ್ತಿಯಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರುವ ಈತನ ಹೆಸರು ಜೋಸ್ ಸಲ್ವಡೋರ್ ಅಲ್ವರೆಂಗಾ. ಇವನು ಕೇವಲ 7 ಅಡಿ ಇರುವ ದೋಣಿಯಲ್ಲಿ ಬರೋಬ್ಬರಿ 439 ದಿನಗಳ ಕಾಲ ಪೆಸಿಫಿಕ್ ಮಹಾಸಾಗರದಲ್ಲಿ ಜೀವನ ಸಾಗಿಸಿದ್ದ. ಇಲ್ಲಿ ಎಲ್ಲರಿಗೂ ಕಾಡುವ ಪ್ರಶ್ನೆ ಏನೆಂದರೆ, ಬರೋಬ್ಬರಿ 14 ತಿಂಗಳ ಕಾಲ ಆ ಭಯಾನಕ ಮಹಾಸಾಗರದಲ್ಲಿ ಯಾವ ರೀತಿ ಬದುಕಿದ? ಈ ಪ್ರಶ್ನೆಗೆ ಉತ್ತರ ತಿಳಿಯುವ ಮೊದಲು ಈ ವ್ಯಕ್ತಿ ಪೆಸಿಫಿಕ್ ಮಹಾಸಾಗರಕ್ಕೆ ಯಾಕೆ ಹೋಗಿದ್ದರು ಎಂದು ತಿಳಿಯೋಣ ಬನ್ನಿ. ಅದು 2012 ಮೆಕ್ಸಿಕೋದ ಕೋಸ್ಟಾಜಾ ಎಂಬ ಪುಟ್ಟ ಊರಿನಲ್ಲಿ ಜೋಸ್ ಸಲ್ವಡೋರ್ ಅಲ್ವರೆಂಗಾ ಎಂಬ ವ್ಯಕ್ತಿ ವಾಸವಿದ್ದ. ಜೋಸ್ ಆ ಸಮಯದಲ್ಲಿ 36 ವರ್ಷದವರಾಗಿದ್ದು ಒಳ್ಳೆಯ ಅನುಭವ ಇರುವ ಮೀನುಗಾರಿಕೆ ಅವನ ಕೆಲಸವಾಗಿತ್ತು. 12 ನವೆಂಬರ್ 2012 ಜೋಸ್ ತನ್ನ ಸ್ನೇಹಿತನ ಜೊತೆ ಮೀನು ಹಿಡಿಯಲು ತನ್ನ ಚಿಕ್ಕ ಬೋಟನ್ನ ತೆಗೆದುಕೊಂಡು ಹೋದ್ರು. ಅವರು ಕೇವಲ 30 ಗಂಟೆಗಳಲ್ಲಿ ತಮ್ಮ ಕೆಲಸವನ್ನ ಮುಗಿಸಿಕೊಂಡು ಹಿಂದಿರುಗಬೇಕು ಎಂದು ಪ್ಲಾನ್ ಮಾಡಿಕೊಂಡಿದ್ದರು. ಅವರು ಆ ಬೋಟಿನಲ್ಲಿ ಹೆಚ್ಚಾಗಿ ಯಾವುದೇ ಸಾಮಾನುಗಳನ್ನ ಕೂಡ ಇಟ್ಕೊಂಡಿರಲಿಲ್ಲ. 7 ಅಡಿ ಬೋಟಿನಲ್ಲಿ ಒಂದು ಸಣ್ಣ ಇಂಜಿನ್ ಮತ್ತು ಮೀನುಗಳನ್ನ ಸ್ಟೋರ್ ಮಾಡಲು ಒಂದು ರೆಫ್ರಿಜರೇಟರ್ ಮಾತ್ರವೇ ಇತ್ತು. ಕೇವಲ 1 ದಿನಕ್ಕೆ ಆಗುವಷ್ಟು ಆಹಾರವನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗುತ್ತಿರುವ ಜೋಶ್ಗೆ ತನ್ನ ಮುಂದೆ ಇರುವ 439 ಭಯಾನಕ ಕಷ್ಟದ ದಿನಗಳ ಬಗ್ಗೆ ಅರಿವೇ ಇರಲಿಲ್ಲ. ಅವರು ಮೆಕ್ಸಿಕೋದಿಂದ 120 ಕಿಲೋಮೀಟರ್ ಪ್ರಯಾಣ ಮಾಡಿ ಮೀನು ಹಿಡಿಯಲು ಪ್ರಾರಂಭಿಸಿದ್ರು. ಅದಾದ ಕೆಲವೇ ಸಮಯದಲ್ಲಿ ಒಂದು ಭಯಂಕರವಾದ ಸುಂಟರ ಗಾಳಿ ಆ ಸಾಗರದಲ್ಲಿ ಏಳುತ್ತೆ. ಆ ಸುಂಟರ ಗಾಳಿ ಅವರ ಬೋಟನ್ನ ಸುತ್ತುವರಿಯುತ್ತೆ. ಆವಾಗ ಅವರು ಮೀನು ಹಿಡಿಯೋದನ್ನ ಬಿಟ್ಟು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕಾಗಿ ಮೆಕ್ಸಿಕೋ ಕಡೆಗೆ ಬೇಗನೆ ತಮ್ಮ ಬೋಟನ್ನ ಮುನ್ನಡೆಸಲು ಪ್ರಾರಂಭ ಮಾಡ್ತಾರೆ. ಅವರು 6 ಗಂಟೆಗಳ ಕಾಲ ಸತತ ವೇಗವಾಗಿ ಬೋಟ್ ನಡೆಸಿಕೊಂಡು ಹೋಗ್ತಾ ಇದ್ರು. ಸಮುದ್ರ ತೀರಕ್ಕೆ ಇನ್ನು ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಇದ್ರು ಅಷ್ಟೇ. ಅವರಿಗೆ ಅವರ ಊರು ಕೂಡ ಕಾಣಿಸುತ್ತಾ ಇದೆ. ಅವರು ಆ ತೂಫಾನ್ನಿಂದ ತುಂಬಾ ದೂರ ಬಂದಿದ್ದರು. ಆದರೆ ಅವರ ಅದೃಷ್ಟ ಅವರನ್ನ ಬಿಟ್ಟು ಹೋಗಿತ್ತು. ಸಮುದ್ರ ತೀರಕ್ಕೆ 20 ಕಿಲೋಮೀಟರ್ ದೂರದಲ್ಲಿದ್ದಾಗ ಅವರ ಬೋಟಿನ ಇಂಜಿನ್ ಕೆಟ್ಟು ಹೋಗುತ್ತೆ. ಆ ಬೋಟನ್ನ ಮುಂದೆ ನಡೆಸಲು ಅವರ ಬಳಿ ಯಾವುದೇ ಸಾಧನವೂ ಇರಲಿಲ್ಲ. ಆದರೆ ಆಗ ಅವರ ಬಳಿ ಕೇವಲ ಒಂದು ರೇಡಿಯೋ ಮಾತ್ರ ಇತ್ತು.
ಅದರ ಸಹಾಯದಿಂದ ಅವರು ಅವರ ಮಾಲೀಕರಿಗೆ ತಮ್ಮ ಲೊಕೇಶನ್ ಅನ್ನ ಶೇರ್ ಮಾಡಿದ್ದರು. ಅವರ ರಿಪ್ಲೈಗಾಗಿ ಕಾಯುತ್ತಿದ್ದರು. ಆದರೆ ಅದಾದ ನಂತರ ನಡೆದ ಘಟನೆ ಯಾವುದೇ ಮೀನುಗಾರನು ತನ್ನ ಕನಸಿನಲ್ಲೂ ಕೂಡ ಊಹೆ ಮಾಡಿಕೊಳ್ಳದ ರೀತಿ ನಡೆಯಿತು. ಅವರು ಅವರ ಮಾಲೀಕನ ರಿಪ್ಲೈಗಾಗಿ ಕಾಯುತ್ತಿದ್ದಾಗ ಆ ರೇಡಿಯೋದ ಬ್ಯಾಟರಿ ಕೂಡ ಖಾಲಿಯಾಯಿತು. ಆಗ ಈ ಪ್ರಪಂಚದ ಜೊತೆಗೆ ಮೀನುಗಾರರಿಗೆ ಇದ್ದ ಒಂದೇ ಒಂದು ಸಂಪರ್ಕ ಕೂಡ ಕಡಿತವಾಯಿತು. ಅವರಿಬ್ಬರು ಈ ಶಾಕ್ನಲ್ಲಿ ಇದ್ದಾಗ ಯಾರು ಊಹಿಸದ ಮತ್ತೊಂದು ಘಟನೆ ಜರುಗುತ್ತೆ. ಬಲವಾದ ಗಾಳಿ ಅವರನ್ನ ಸಮುದ್ರದ ಇನ್ನೊಂದು ಭಾಗಕ್ಕೆ ತಳ್ಳುತ್ತಾ ಅವರಿಗೆ ಕಾಣುತ್ತಿದ್ದ ಸಮುದ್ರ ತೀರ ಕೂಡ ನಿಧಾನವಾಗಿ ದೂರವಾಗುತ್ತಾ ಹೋಯಿತು. ಅವರ ಮಾಲೀಕ ಅವರನ್ನ ಹುಡುಕಲು ಒಂದು ತಂಡವನ್ನ ನೇಮಕ ಮಾಡಿ ಕಳಿಸಿದ್ರು. ಆದರೆ ಅಷ್ಟರಲ್ಲಿ ತುಂಬಾ ಸಮಯವೇ ಕಳೆದು ಹೋಗಿತ್ತು. ದಿನಗಳು ಕಳೆಯುತ್ತಾ ಜೋಶ್ ಮತ್ತು ಅವನ ಸ್ನೇಹಿತ ಬದುಕೋದು ತುಂಬಾ ಕಷ್ಟಕರವಾಗ್ತಾ ಹೋಯಿತು. ಸುಮಾರು 5 ದಿನಗಳೇ ಕಳೆಯಿತು. ಆ ಗಾಳಿ ಅವರನ್ನ ಸಮುದ್ರ ತೀರದಿಂದ ಸುಮಾರು 400 ಕಿಲೋಮೀಟರ್ ದೂರದವರೆಗೆ ಎಳೆದುಕೊಂಡು ಹೋಗಿತ್ತು. ಯಾವ ದಿಕ್ಕಿನಲ್ಲಿ ನೋಡಿದ್ರೂ ನೀರು ಬಿಟ್ರೆ ಬೇರೇನು ಕಾಣುತ್ತಿಲ್ಲ. ವೀಕ್ಷಕರೇ, ಆ ಬೋಟ್ ತುಂಬಾ ಚಿಕ್ಕದಾಗಿದ್ರಿಂದ ನಮ್ಮನ್ನ ಹುಡುಕುತ್ತಿದ್ದವರಿಗೆ ಇನ್ನು ನಮ್ಮ ಬೋಟ್ ಕಾಣುವುದಿಲ್ಲ ಎಂದು ಜೋಶ್ ಹಾಗೂ ಆತನ ಸ್ನೇಹಿತನಿಗೆ ತಿಳಿದಿತ್ತು. ಅವರ ಬಳಿ ಫೈರ್ ಗನ್ ಅಥವಾ ಬೆಂಕಿಯ ಕಿಡಿಯನ್ನ ಸೃಷ್ಟಿಸುವಂತ ಯಾವುದೇ ಪರಿಕರವಿಲ್ಲದೆ ಯಾವುದೇ ಹಡಗುಗಳನ್ನ ತಮ್ಮ ಕಡೆ ಆಕರ್ಷಿಸುವ ಹಾಗೆ ಮಾಡಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ. ಜೋಶ್ ಹಾಗೂ ಆತನ ಸ್ನೇಹಿತನಿಗೆ ನಮ್ಮ ಸಾವು ಹತ್ತಿರದಲ್ಲೇ ಇದೆ ಎಂದು ತಿಳಿಯಿತು. ಅವರು ತಂದಿದ್ದ ಆಹಾರ ಯಾವಾಗಲೂ ಮುಗಿದಿತ್ತು. ಆಗ ಅವರು ಬದುಕಲು ಬೋಟ್ ಮೇಲೆ ಬರುತ್ತಿದ್ದ ಪಕ್ಷಿಗಳನ್ನ ಕೊಂದು ಅದರ ಮಾಂಸವನ್ನ ತಿನ್ನಲು ಶುರು ಮಾಡ್ತಾರೆ. ಪಕ್ಷಿಗಳು ಸಿಗದಿದ್ದ ದಿನ ಮೀನುಗಳನ್ನ ಹಿಡಿದು ಹಾಗೇ ತಿನ್ನುತ್ತಿದ್ದರು. ಸಮುದ್ರದ ನೀರು ಅತಿಯಾಗಿ ಕುಡಿಯುತ್ತಾ ಸಾಗಿದ್ರೆ ಮನುಷ್ಯ ಸಾಯುವನು ಎಂದು ಅವರಿಗೆ ತಿಳಿದಿದ್ದ ಕಾರಣ ಅವರು ಸಮುದ್ರದಲ್ಲಿ ಸಿಕ್ಕ ವಾಟರ್ ಬಾಟಲ್ಗಳಲ್ಲಿ ಮಳೆಯ ನೀರನ್ನ ಹಿಡಿದುಕೊಂಡು ಕುಡಿತಾ ಇದ್ರು. ಕೆಲವು ದಿನಗಳ ಕಾಲ ಮಳೆ ಬೀಳದೇ ಇದ್ದಾಗ ಆಮೆ ಮೀನುಗಳನ್ನ ಹಿಡಿದು ಅವುಗಳನ್ನ ಕೊಂದು ಅವುಗಳ ರಕ್ತವನ್ನ ಕುಡಿಯುತ್ತಾ ತಮ್ಮ ಬಾಯಾರಿಕೆಯನ್ನ ನೀಗಿಸಿಕೊಳ್ಳುತ್ತಿದ್ದರು. ದಿನಗಳು ತಿಂಗಳಾಗಿ ಬದಲಾಗುತ್ತಿದ್ದವು. ಆಗ ಅವರಿಗೆ ಆಗುತ್ತಿದ್ದ ಮಾನಸಿಕ ಹಿಂಸೆ ಹೇಗೆ ಇರುತ್ತದೆ ಎಂಬುದನ್ನ ನಾವುಗಳು ಊಹಿಸಲು ಕೂಡ ಸಾಧ್ಯವಿಲ್ಲ. ವೀಕ್ಷಕರೇ, ಜೋಶ್ನ ಸ್ನೇಹಿತ ಈ ಹಿಂಸೆಯನ್ನ ತಾಳಲಾರದೆ 4 ತಿಂಗಳ ಬಳಿಕ ಸಮುದ್ರಕ್ಕೆ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ. ಈಗ ಇರೋದು ಈ ಸಣ್ಣ ಬೋಟ್ ಮತ್ತು ಜೋಶ್ ಮಾತ್ರ. ಜೋಶ್ ಬಳಿ ಮಾತನಾಡಲು ಯಾರೂ ಇಲ್ಲ. ನಾನು ಕೂಡ ಸತ್ತು ಹೋದರೆ ಚೆನ್ನಾಗಿರುವುದು ಎಂಬ ಆಲೋಚನೆ ಜೋಶ್ಗೆ ಅದೆಷ್ಟೋ ಬಾರಿ ಬರುತ್ತಲೇ ಇತ್ತು. ಆದರೆ ಅವನು ಈ ಮಹಾಸಾಗರದ ಜೊತೆ ಹೋರಾಟ ನಡೆಸಲೇಬೇಕು ಅಂತ ನಿರ್ಧರಿಸ್ತಾನೆ. ಮತ್ತೆ ಆ ಭಯಂಕರವಾದ ಕರಾಳ ಸಮುದ್ರದಲ್ಲಿ ಒಬ್ಬನೇ ಬದುಕುತ್ತಾ ಜೀವನ ಸಾಗಿಸಲು ಪ್ರಾರಂಭಿಸಿದ. ಈಗ ನಾವು ಜೋಶ್ ಇದ್ದ ಸ್ಥಳವನ್ನ ಮ್ಯಾಪ್ನಲ್ಲಿ ನೋಡಿದ್ರೆ ಇದು ಈ ಪ್ರಪಂಚದಲ್ಲಿ ಇರುವ ನಿಶಬ್ದವಾದ ಭಯಾನಕವಾದ ಕರಾಳ ಸಮುದ್ರ. ಇಲ್ಲಿ ದೊಡ್ಡ ದೊಡ್ಡ ಕಾರ್ಗೋ ಶಿಪ್ಗಳು ಕೂಡ ವಿರಳವಾಗಿ ಚಲಿಸುತ್ತಿರುತ್ತವೆ. ಜೋಶ್ ಈಗ ಮೆಕ್ಸಿಕೋದಿಂದ ಬಂದು ಸುಮಾರು 6 ತಿಂಗಳು ಕಳೆದಿರುತ್ತೆ. ಸ್ನೇಹಿತನ ಸಾವಿನಿಂದ ಜೋಶ್ ತುಂಬಾ ಫ್ರಸ್ಟ್ರೇಷನ್ ನಿಂದ ಇರ್ತಾರೆ. 6 ತಿಂಗಳ ನಂತರ ಜೋಶ್ಗೆ ದೂರದಲ್ಲಿ ಒಂದು ಕಾರ್ಗೋ ಶಿಪ್ ಕಾಣಿಸುತ್ತೆ. ಆವಾಗ ಜೋಶ್ಗೆ ತನ್ನ ಪ್ರಾಣದ ಮೇಲೆ ಆಸೆ ತಿರುಗಿ ಬರುತ್ತೆ. ಅಬ್ಬಾ, ಬದುಕಿ ಹೊರ ಹೋಗುವೆ ಎಂದು ತುಂಬಾ ಸಂತೋಷ ಪಡ್ತಾನೆ. ಕಾರ್ಗೋ ಶಿಪ್ ನೋಡಿ ಆ ಕಡೆಗೆ ಚಲಿಸುತ್ತಾ ಜೋರಾಗಿ ಕೂಗಲು ಪ್ರಾರಂಭಿಸುತ್ತಾನೆ. ಆದರೆ ಕಾಲ ಉರುಳಿದ್ರೂ ಅವನ ಅದೃಷ್ಟ ಮಾತ್ರ ಸ್ವಲ್ಪವೂ ಬದಲಾಗಿರಲಿಲ್ಲ. ಕಾರ್ಗೋ ಶಿಪ್ನಲ್ಲಿ ಇದ್ದವರಿಗೆ ಜೋಶ್ನ ಬೋಟ್ ಕಾಣಿಸೋದೇ ಇಲ್ಲ. ಆವಾಗ ಜೋಶ್ಗೆ ಬದುಕುವೆ ಎನ್ನುವ ಆಸೆಯು ಛಿದ್ರವಾಗುತ್ತೆ. ಒಂದು ಬಾರಿ ಊಹಿಸಿಕೊಳ್ಳಿ, ತನ್ನ ಮರಣದ ಜೊತೆ ದಿನಾಲು ಯುದ್ಧ ಮಾಡಿ 6 ತಿಂಗಳ ಕಾಲ ಜೀವನ್ಮರಣದ ಹೋರಾಟದ ನಂತರ ಜೀವವನ್ನ ಉಳಿಸುವ ಹಡಗು ಕಾಣಿಸಿಕೊಂಡಿತು. ಆ ಹಡಗು ಕಣ್ಣ ಮುಂದೆಯೇ ಕಣ್ಮರೆಯಾಗಿ ಹೋಗುತ್ತಿದ್ರೆ ಅವರಿಗೆ ಆಗುವ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಎಂದು ಒಮ್ಮೆ ಆಲೋಚಿಸಿ. 11 ತಿಂಗಳು ಕಳೆದು ಹೋಗಿವೆ. ಜೋಶ್ ಸಮುದ್ರ ತೀರದಿಂದ 8,000 ಕಿಲೋಮೀಟರ್ ದೂರಕ್ಕೆ ಬಂದಿದ್ದಾನೆ. ಅವನ ಬಟ್ಟೆಯೂ ಕೂಡ ಹರಿದು ಹೋಗಿದೆ. ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಅವನ ಬಳಿ ಅಂಡರ್ವೇರ್ ಬಿಟ್ಟು ಬೇರೇನೂ ಇಲ್ಲ. ಆದರೆ ಕೆಲವು ದಿನಗಳ ನಂತರ ಜೋಶ್ನ ಅದೃಷ್ಟ ಬದಲಾಗಿತ್ತು. ವೀಕ್ಷಕರೇ, ಬರೋಬ್ಬರಿ 14 ತಿಂಗಳ ನಂತರ ಅಂದ್ರೆ 2014 ಜನವರಿ 30ರಂದು ಜೋಶ್ಗೆ ತನ್ನ ಸುತ್ತಲೂ ತೆಂಗಿನಕಾಯಿಗಳು ತೇಲುತ್ತಿರೋದು ಕಾಣುತ್ತದೆ. ಒಂದೇ ಬಾರಿ ಅವನ ಪ್ರಾಣ ಹಿಂತಿರುಗಿ ಬಂದಂತೆ ಆಯಿತು. ಅವನ ಸುತ್ತಮುತ್ತ ಯಾವುದೋ ಒಂದು ದ್ವೀಪವಿದೆ ಅನ್ನೋದು ಆತನಿಗೆ ಅರ್ಥವಾಗುತ್ತೆ. ಅವನು ಅಂದುಕೊಂಡ ಹಾಗೆ ದೂರದಲ್ಲಿ ಐಲ್ಯಾಂಡ್ ಕಾಣಿಸುತ್ತೆ. ಅದು ಕೂಡ ಎಲ್ಲಿ ದೂರವಾಗುತ್ತೆ ಎಂದುಕೊಂಡು ಕಾಣಿಸಿದ ಕೂಡಲೇ ಸಮುದ್ರದ ಒಳಗೆ ನೆಗೆದು ದ್ವೀಪದ ಕಡೆಗೆ ಈಜಲು ಪ್ರಾರಂಭಿಸುತ್ತಾನೆ. ಕೊನೆಗೂ ಆತ ಆ ದ್ವೀಪವನ್ನ ತಲುಪಿದ.
14 ತಿಂಗಳ ನಂತರ ಅವನು ಭೂಮಿ ಮೇಲೆ ತನ್ನ ಕಾಲುಗಳನ್ನ ಇರಿಸ್ತಾನೆ. ಅವನು ಆ ದ್ವೀಪದಲ್ಲಿ ಕಾಲಿಟ್ಟ ಕೂಡಲೇ ಅವನಿಗೆ ಅಲ್ಲಿ ಒಂದು ಮನೆ ಕಾಣಿಸುತ್ತೆ. ಅವನು ನೇರವಾಗಿ ಹೋಗಿ ಆ ಮನೆಯ ಮಾಲೀಕನನ್ನ ಭೇಟಿ ಮಾಡ್ತಾನೆ. 439 ದಿನಗಳ ನಂತರ ಜೋಶ್ ಒಬ್ಬ ಮನುಷ್ಯನನ್ನ ಭೇಟಿ ಮಾಡಿದ್ದು ಇದೇ ಮೊದಲ ಬಾರಿ. ಈ ಐಲ್ಯಾಂಡ್ ಮಾರ್ಸರ್ಗೆ ಸಂಬಂಧಿಸಿದ ಒಂದು ರಿಮೋಟ್ ಐಲ್ಯಾಂಡ್. ಇದರ ಹೆಸರು ಇಬೋನೆಟಲ್. ಈ ಐಲ್ಯಾಂಡ್ ಜೋಶ್ ತನ್ನ ಪ್ರಯಾಣ ಪ್ರಾರಂಭಿಸಿದ ಸ್ಥಳದಿಂದ 11,000 ಕಿಲೋಮೀಟರ್ ದೂರವಿದೆ. ಒಂದು ವೇಳೆ ಇದು ಕೂಡ ಮಿಸ್ ಆಗಿದ್ರೆ ಇನ್ನು 5,000 ಕಿಲೋಮೀಟರ್ ವರೆಗೆ ಯಾವುದೇ ಐಲ್ಯಾಂಡ್ ಇರಲಿಲ್ಲ. ಅದೃಷ್ಟವಶಾತ್ ಜೋಶ್ ಪ್ರಾಣಾಪಾಯದಿಂದ ಬದುಕಿ ಹೊರಬರ್ತಾನೆ. ಆತನನ್ನ ತಿರುಗಿ ತನ್ನ ದೇಶಕ್ಕೆ ಕಳಿಸಿದ್ರು. 14 ತಿಂಗಳ ಜೀವನ್ಮರಣ ಹೋರಾಟದಿಂದ ಬದುಕಿ ಬಂದ ಜೋಶ್ಗೆ ಇನ್ನೊಂದು ಶಾಕ್ ಎದುರಾಯಿತು. ಜೋಶ್ನ ಜೊತೆಗಿದ್ದ ಸ್ನೇಹಿತನ ಕುಟುಂಬಸ್ಥರು ಜೋಶ್ ತನ್ನ ಸ್ನೇಹಿತನನ್ನ ಕೊಂದು ತಿಂದಿದ್ದಾನೆ ಎಂದು ಕೇಸ್ ಫೈಲ್ ಮಾಡ್ತಾರೆ. ತಿರುಗಿ ಬಂದ ಕೆಲವೇ ದಿನಗಳಲ್ಲಿ ಜೋಶ್ ಜೈಲಿಗೆ ಹೋಗಬೇಕಾಯಿತು. ಕೆಲವು ದಿನಗಳ ಕೋರ್ಟ್ನ ಹೋರಾಟದ ನಂತರ ನಿರಪರಾಧಿ ಎಂದು ಆತ ಹೊರಬಂದನು. ಅವನು ತಿರುಗಿ ಬಂದ ನಂತರ 438 ಡೇಸ್ ಎಂಬ ಪುಸ್ತಕವನ್ನ ಬರೆದು ಪಬ್ಲಿಷ್ ಮಾಡಿದ. ಸ್ನೇಹಿತರೆ, ಜೀವನ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ನಮ್ಮ ಸುತ್ತಮುತ್ತಲೇ ಇರುವ ಜನರ ಜೀವನದಲ್ಲಿ ಎಷ್ಟು ಭಯಾನಕವಾದ ದುಃಖಭರಿತ ಕಥೆಗಳು ಇರುತ್ತವೆ ಎಂಬುದಕ್ಕೆ ಈ ವ್ಯಕ್ತಿಯ ಜೀವನದ ಸ್ಟೋರಿಯೇ ಸಾಕ್ಷಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.